ವೆಲ್ಕಮ್ ಬ್ಯಾಕ್ ಟು ವೈಷ್ಣವಿ ಶ್ರೀನಿವಾಸನ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ನಾನು ನನ್ನ ಬೆಸ್ಟ್ ಫ್ರೆಂಡ್ಗೆ ಸಿಂಪಲ್ ಮೇಕಪ್ ಮಾಡ್ತಾಯಿದ್ದೀನಿ. ಅವ್ರ ಅಕ್ಕನ ಮದುವೆ ಇತ್ತಂತೆ, ಹಾಗಾಗಿ ಅವಳಿಗೆ ತುಂಬ ಸಿಂಪಲ್ಲಾಗಿ ಅಂದರೆ ತುಂಬ ನ್ಯೂಟ್ರಲ್ ಮೇಕಪ್ಪೇ ಇಲ್ಲದೆ ಇರೋ ಥರ ಲುಕ್ ಕೊಡಬೇಕು ಅಂತ ಕೇಳ್ತಾಯಿದ್ಲು. ಹಾಗಾಗಿ ಅವಳಿಗೆ ನಾನು ಮೇಕಪ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ನಾನು ಸ್ಕಿನ್ ಪ್ರಿಪ್ರೇಷನ್ಸ್ ಮಾಡಿಕೊಂಡೆ. ಫಸ್ಟು ಟೋನರ್ ಯೂಸ್ ಮಾಡಿಕೊಂಡೆ. ಹೇಳ ಏನು ಗೊತ್ತಾ ಫ್ರೆಂಡ್ಸ್, ನಾನು ಇವಳನ್ನ ಬಂದಿದ್ದೀನಿ. ಇವಳು ನನ್ನ ಫ್ರೆಂಡ್, ಬೆಸ್ಟ್ ಫ್ರೆಂಡು. ಏನು ಮಾಡ್ತಾಳೆ ಅಂತ ನೋಡೋಣ. ವೇಟ್ ಆ್ಯಂಡ್ ವಾಚ್. ಕೇಳಕ್ಕೆ ತುಂಬ ಖರಾಬ್ ಇದನ್ನೆಲ್ಲ ಹಾಕ್ಬಿಡ. ನನ್ನ ತಮಾಷೆಗೆ ಏನೋ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಪ್ಲೀಸ್. ನಾನಿಲ್ಲಿ ಕನ್ಸೀಲರ್ ಯೂಸ್ ಮಾಡ್ತಾಯಿದ್ದೀನಿ. ಏನಂತ ಅಂದರೆ, ಅವಳಿಗೆ ಸ್ವಲ್ಪ ಪಿಂಪಲ್ಸ್ ಜಾಸ್ತಿ ಇತ್ತು. ಹಾಗಾಗಿ ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದೊಂದು ಸ್ವಲ್ಪ ಆರೆಂಜ್ ಕಾಣಿಸುತ್ತೆ ಫೇಸು. ಹಾಗಾಗಿ ನಾನೇನು ಮಾಡಿದೆ, ಕನ್ಸೀಲರಲ್ಲೇ ಅವಳ ಪಿಂಪಲ್ಸ್ನೆಲ್ಲ ಕವರ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಪಿಂಪಲ್ಸ್ ಇರುತ್ತೆ ಅಲ್ಲೆಲ್ಲ ಕನ್ಸೀಲರ್ ಹಾಕ್ಕೊಂಡು, ಆಮೇಲಿಂದ ಇವಾಗ ಫೇಸಸಲ್ಲಿ ಡಿಫ್ರೆನ್ಸ್ ಇರುತ್ತೆ. ಒಂದೊಂದು ಅಂದರೆ ಏನಂತಾರೆ, ಟೋನ್ ಚೇಂಜ್ ಆಗಿರುತ್ತೆ. ಒಂದು ಕಡೆ ಡಾರ್ಕ್ ಸ್ಕಿನ್ ಇರುತ್ತೆ, ಒಂದು ಕಡೆ ಲೈಟ್ ಸ್ಕಿನ್ ಇರುತ್ತೆ. ಎಲ್ಲ ಒಂದೇ ಸ್ಕಿನ್ ಟೋನ್ ಬರಲಿ ಅಂತ ಹೇಳಿ ಕ್ಲೀನಾಗಿ ಕನ್ಸೀಲರಲ್ಲಿ ಕವರ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊತೀನಿ. ಸೊ ನೀವು ಬ್ರಷಲ್ಲೇ ಬ್ಲೆಂಡ್ ಮಾಡ್ತೀನಿ ಅಂದರೆ ಬ್ಲೆಂಡ್ ಆಗುತ್ತೆ, ಬಟ್ ಪರ್ಫೆಕ್ಟ್ ಫಿನಿಶ್ ಕೊಡಲ್ಲ ಅದು. ಹಾಗಾಗಿ ನಾನೇನು ಮಾಡ್ತೀನಿ, ಫಸ್ಟು ಬ್ರಷಲ್ಲಿ ಅಪ್ಲೈ ಮಾಡಿಕೊಂಡು ಬ್ಲೆಂಡರಲ್ಲಿ ಕ್ಲೀನಾಗಿ ಬ್ಲೆಂಡ್ ಮಾಡ್ತೀನಿ. ಬ್ಲೆಂಡ್ ಮಾಡೋವಾಗ ಯಾವಾಗಲೂ ರಬ್ ಮಾಡಬಾರ್ದು, ಟ್ಯಾಪ್ ಮಾಡಬೇಕು, ಸೊ ದಟ್ ಅದು ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ. ಸೊ ಅದಾದಮೇಲೆ ಅವಳ ಶೇಡ್ ಫೌಂಡೇಶನ್ನು, ಅಂದರೆ ನನಗೆ ಇಲ್ಲಿ 2 ಶೇಡ್ನ ಮಿಕ್ಸ್ ಮಾಡೋ ನೆಸೆಸಿಟಿ ಬರಲಿಲ್ಲ. ಅವಳು ಸ್ವಲ್ಪ ಬ್ರೈಟಾಗಿರೋದ್ರಿಂದ ಏನು ಫೌಂಡೇಶನ್ ಇತ್ತೋ ಅದರಲ್ಲೇ ನಾನು ಅವಳಿಗೆ ಬ್ಲೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಫೌಂಡೇಶನ್ನ. ಸೊ ಏನು ಅಂತಂದರೆ, ನಾವು ಪ್ರಾಡಕ್ಟ್ಸ್ ಹಾಕ್ಕೊಳ್ಳೋವಾಗ ನಾವು ಫೇಸಿಗೆ ಏನು ಹಾಕ್ಕೊತೀವೋ ನೆಕ್ ಏರಿಯಾ, ಇಯರ್ ಏರಿಯಾಗೂ ಹಾಕೋಬೇಕಾಗತ್ತೆ. ಇಲ್ಲಾಂತ ಅಂದರೆ ಡಿಫ್ರೆನ್ಸ್ ಕಾಣಿಸುತ್ತೆ. ಫೇಸೇ ಒಂದು ಕಲರ್ ಇದೆ, ನೆಕ್ಕೆ ಒಂದು ಕಲರ್ ಇದೆ, ಆ ಥರ ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ನಾನು ಫೌಂಡೇಶನ್ನ ಬ್ಲೆಂಡ್ ಮಾಡ್ಕೊಂಡಾಗಿದ ತಕ್ಷಣ ಪೌಡರ್ ಲಾಕ್ ಮಾಡಿಕೊಂಡು ನಾನು ಡೈರೆಕ್ಟ್ ಐ ಮೇಕಪ್ಗೆ ಹೋದೆ. ನಾನು ಆಗಲೇ ಹೇಳ್ದಂಗೆ ಅವಳಿಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇತ್ತು, ಹಂಗಾಗಿ ಅವಳ ಸ್ಕಿನ್ ಟೋನ್ನ ಮ್ಯಾಚ್ ಆಗೋ ಥರ ಇದು ಹಾಕ್ಕೊಂಡು ಕನ್ಸೀಲರ್ನ ಮಾಡಿಕೊಂಡು ನೆಕ್ಸ್ಟು ನ್ಯೂಡ್ ಶೇಡ್ ಐ ಕಲರ್ ಯೂಸ್ ಮಾಡಿದೆ. ಏನಕ್ಕೆ ನ್ಯೂಡ್ ತೊಗೊಂಡೆ ಅಂದರೆ, ನಾನು ಆಗಲೇ ಹೇಳ್ದಂಗೆ ಅವಳಿಗೆ ಸಿಂಪಲ್ ಲುಕ್ ಬೇಕಿತ್ತು, ಹಾಗಾಗಿ ನ್ಯೂಡ್ ತೊಗೊಂಡು ನೆಕ್ಸ್ಟ್ ಜಾಸ್ತಿ ಏನು ಅದನ್ನು ಡಾರ್ಕಾಗಿ ಮಾಡ್ದೇನೆ ಲೈಟಾಗಿ ಮಾಡಿ ಐಲೈನರ್ ಹಾಕಿದೆ. ಆ ಕಾಜಲ್ ನೆಸೆಸಿಟಿ ಇಲ್ಲ ಅಂತ ಅನ್ನಿಸ್ತು ಫಸ್ಟು. ಸೊ ನಾನು ಅವಳ ಕಾಜಲ್ನ ಬೇಡ ಅಂದ್ಕೊಂಡೆ, ಬಟ್ ಯಾಕೋ ಬೇಡ, ಅದೊಂಥರ ಅರ್ಧಂಬರ್ಧ ಲುಕ್ ಕಾಣಿಸುತ್ತೆ ಅಂತ ಹೇಳಿ ಕಾಜಲ್ನೂ ಹಾಕ್ಕೊಂಡೆ. ಅವಳು ಕಣ್ಬಿಡೋಕ್ಕೆ ಹೆದರ್ಕೊತಾ ಇದ್ಲು, ಲೈಕ್ ಮೇಲ್ಗಡೆನೂ ಆಗಿಬಿಡುತ್ತೆ ಅಂಥೇಳಿ. ಏನಂದರೆ ಅವಳ ಮದುವೆನಲ್ಲಿ ಆಲ್ರೆಡಿ ಅವಳಿಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು, ಐ ಮೇಕಪ್ನ ತುಂಬ ಕೆಟ್ಟದಾಗಿ ಮಾಡಿದ್ರು. ಸೊ ಹಂಗಾಗಿ ಜಾಸ್ತಿ ಮೇಕಪ್ ಬೇಡ ಅಂತ ಅವಳು ತುಂಬ ಲೈಟ್ ಮೇಕಪ್ ಪ್ರಿಫರ್ ಮಾಡಿದ್ಲು. ನಾನು ಐ ಮೇಕಪ್ ಮಾಡಿದ ತಕ್ಷಣ ಲಿಪ್ಸ್ಟಿಕ್ ಹಾಕಿ ಲೈಕ್ ಅವಳದು ಫೇಸ್ ಮೇಕಪ್ ಏನಿತ್ತು ಅದನ್ನು ಫಿನಿಷ್ ಮಾಡಿಕೊಂಡೆ. ನಾನು ಆಗಲೇ ಹೇಳ್ದಂಗೆ ಜಾಸ್ತಿ ಏನು ನಾನು ಅವಳಿಗೆ ಮೇಕಪ್ ಮಾಡೋಕ್ಕೆ ಹೋಗಲಿಲ್ಲ. ಲೈಕ್ ಬ್ಲಷ್ ಆಗಲಿ ಅಥವಾ ಹೈಲೈಟರ್ ಆಗಲಿ ಏನೂ ಹಾಕೋಕ್ಕೆ ಹೋಗಲಿಲ್ಲ. ಅದೊಂದು ಸ್ವಲ್ಪ ಡ್ರಾಮ್ಯಾಟಿಕ್ ಕಾಣಿಸೋದು ಬೇಡ, ಸಿಂಪಲ್ಲಾಗೇ ಕಾಣಿಸ್ಲಿ ಅಂತ ಹೇಳಿ. ಆಮೇಲೆ ಅಣ್ಣನೂ ಹೇಳಿದ್ರಂತೆ, ಅಂದರೆ ಅವಳ ಹಸ್ಬೆಂಡ್ ಸಹ ಹೇಳಿದ್ರಂತೆ, ಮೇಕಪ್ಪೇ ಮಾಡಿಸ್ಕೋಬೇಡ, ನೀನು ಹಂಗೆ ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳಿ. ಬಟ್ ಏನಂದರೆ, ಎಲ್ಲರೂ ಚೆನ್ನಾಗಿ ರೆಡಿ ಆಗಬೇಕಾದ್ರೆ ಅವಳು ಮಾತ್ರ ಯಾಕೆ ಹಂಗೆ ಇರಬೇಕು, ಇರುತ್ತೆ ಅಲ್ವಾ ಹೆಣ್ಮಕ್ಳಿಗೆ ನಾವು ರೆಡಿ ಆಗಬೇಕು ಅಂತ ಹೇಳಿ. ಹಾಗಾಗಿ ಅವಳಿಗೆ ತುಂಬ ಸಿಂಪಲ್ ಮೇಕಪ್ ಲುಕ್ ಮಾಡಿಕೊಟ್ಟೆ. ಸೊ ಅವಳಂತೂ ಕೇಳ್ತಾನೆ ಇದ್ಲು, ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಅಥವಾ ಮೇಕಪ್ ಜಾಸ್ತಿ ಆಯಿತಾ, ಕೆಟ್ಟದಾಗ ಏನಾದರೂ ಕಾಣಿಸ್ತಾ ಇದ್ದೀನಾ, ದೆವ್ವ ಥರ ಕಾಣಿಸ್ತಾ ಇದ್ದೀನಾ. ಅಂದರೆ ಒಂದು ಸತಿ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ರೆ ಇರುತ್ತೆ ಅಲ್ವಾ, ಅಯ್ಯೋ ಹೆಂಗೆ ಕಾಣಿಸ್ತಾ ಇದ್ದೀನೋ ಏನೋ ಅಂತ. ಅಂದರೆ ಅವಳು ಸ್ಪೆಷಲ್ ಡೇ, ಅಂದರೆ ಅವಳು ರಿಸೆಪ್ಷನ್ಗೆ ಕರೆಸಿದ್ದವರು
ತುಂಬ ಒಂಥರ ಮಾಡಿಬಿಟ್ಟಿದ್ರು ಮೇಕಪ್ನ. ಅವಳಿಗೆ ಇಷ್ಟ ಆಗದಿದ್ದರಿಂದ ಅವಳು ತುಂಬ ಟೆನ್ಷನ್ ಆಗಿದ್ಲು. ಸೊ ನಾನು ಅವಳಿಗೆ ಕಂಪ್ಲೀಟ್ ಲುಕ್ ಆಗೋವರೆಗೂ ನಿನಗೆ ಮಿರರ್ ತೋರಿಸಲ್ಲ ಅಂತ ಹೇಳಿದ್ದೆ. ನೆಕ್ಸ್ಟು ನಾನು ಫೇಸ್ ಮೇಕಪ್ ಮುಗಿದ ತಕ್ಷಣ ಹೇರ್ ಸ್ಟೈಲ್ಗೆ ಹೋದೆ. ಅವಳಿಗೆ ಕೂದಲು ತುಂಬ ಚಿಕ್ಕ ಇದ್ದಿದ್ದರಿಂದ ನಾವು ಎಕ್ಸ್ಟೆನ್ಷನ್ ಹಾಕ್ಬೋದಿತ್ತು, ಬಟ್ ವಾಲ್ಯೂಮ್ ಇರಲಿಲ್ಲ. ಎಕ್ಸ್ಟೆನ್ಷನ್ ಹಾಕಿದ್ರು ಇಲ್ಲಿ ತಲೆ ಹತ್ರ ತುಂಬ ದಪ್ಪ ಕಾಣಿಸುತ್ತೆ ಅಂತ ಹೇಳಿ ನಾನೇನು ಮಾಡಿದೆ, ಬೇಡ ನಾನು ಹಾಗೆ ಬೇರೆ ಲುಕ್ ಕೊಡ್ತೀನಿ ನಿನಗೆ, ನೀನು ನಾನು ಅವಳಿಗೇನು ಹೇಳಲಿಲ್ಲ ಇದೇ ಥರ ಹೇರ್ ಸ್ಟೈಲ್ ಮಾಡ್ತೀನಿ ಅಂತಲೂ ಸಹ. ನಾನು ಮಾಡ್ಕೊಂಡು ಹೋದೆ. ಮಾಡ್ತಾ ಹೋಗ್ತಾ ಯಾವುದು ಚೆನ್ನಾಗಿ ಕಾಣಿಸ್ತೋ ಅದೇ ಲುಕ್ ಕೊಡೋಣ ಅಂಥೇಳಿ ಫಸ್ಟ್ ಅಂದರೆ ಅವಳಿಗೆ ಸೈಡ್ ತೆಗೆದುಬಿಟ್ಟು ಬಫ್ ಹಾಕಿ ಹಿಂದೆ ಲೂಸ್ ಬಿಟ್ಬಿಟ್ಟೆ. ಸೊ ಅವಳು ಅದನ್ನು ಟೆನ್ಷನ್ ಆಗ್ತಾಯಿದ್ಲು, ನನ್ನ ಕೂದಲೇ ಚೆನ್ನಾಗಿಲ್ಲ, ಏನು ಮಾಡ್ತೀಯಾ, ಕೂದಲು ಚಿಕ್ಕ ನಂದು, ಹೆಂಗೆ ಹೇರ್ ಸ್ಟೈಲ್ ಮಾಡ್ತೀಯಾ, ಎಕ್ಸ್ಟೆನ್ಷನ್ ಹಾಕ್ತೀಯಾ, ಕರ್ಲ್ ಮಾಡ್ತೀಯಾ, ಏನು ಮಾಡ್ತೀಯಾ ಅಂತ ಕೇಳ್ತಾನೆ ಇದ್ಲು. ಬಟ್ ನಾನು ಅದಕ್ಕೆ ಯಾವುದಕ್ಕೂ ಆನ್ಸರ್ ಮಾಡ್ದೇನೆ, ನೀನು ಸೈಲೆಂಟಾಗಿರು, ನಾನು ಮಾಡ್ತೀನಿ, ನೀನು ಲಾಸ್ಟಲ್ಲಿ ನೋಡ್ಬಿಟ್ಟು ಹೇಳು ನಿನ್ಗೆ ಹೆಂಗೆ ಅನಿಸುತ್ತೆ ಅಂತ ಹೇಳಿ ಹೇಳ್ದೆ ಅವಳಿಗೆ. ಹಾಗಾಗಿ ಸರಿ ಆಯಿತು ಅಂದ್ಬಿಟ್ಟು ಅವಳು ಸೈಲೆಂಟಾಗಿ ಕೂತಿದ್ಲು. ಅಂದರೆ ಇರುತ್ತೆ ಗಾಬರಿ ಇದ್ದೇ ಇರುತ್ತೆ ಖಂಡಿತವಾಗ್ಲೂ, ಹೆಂಗೆ ಕಾಣಿಸ್ತೀನೋ ಏನೋ. ಅದು ಅವ್ರ ಮನೆಯವ್ರು ಬೇರೆ ಹೇಳಿದ್ರಲ್ವಾ, ನೀನು ಮೇಕಪ್ ಮಾಡ್ಕೊಂಬಂದರೆ ನಾನು ಹಂಗೆ ವಾಪಸ್ ಕಳಿಸ್ತೀನಿ ಅಂತನೋ ಏನೋ ಹೇಳಿದರು ಅನಿಸುತ್ತೆ. ಸೊ ಅವಳು ತುಂಬ ಟೆನ್ಷನ್ ಆಗಿದ್ಲು. ಸೊ ಎಲ್ಲ ಆಯಿತು. ನಾವು ತುಂಬ ದಿನ ಆದಮೇಲೆ ಈ ಥರ ತುಂಬ ಟೈಮ್ ಸಿಕ್ಕಿದ್ರಿಂದ ಮಾತಾಡ್ತಾನೇ ಇದ್ವಿ. ಗೊತ್ತಲ್ಲ ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ರೆ ಎಷ್ಟು ಮಾತಾಡ್ತೀವಿ ಅಂತ ಹೇಳಿ. ನಮ್ಮ 1.5 hour ಕಂಟಿನ್ಯೂಸ್ ಆಗಿ ಒಂಚೂರು ಸ್ಟಾಪ್ ಇಲ್ದಿರಂಗೆ ಮಾತಾಡಿದ್ದೀವಿ. ಅದೇ ಅವಳು ಮದುವೆ ಆದಮೇಲೆಯಿಂದ ಅವಳು ಅದಕ್ಕಿಂತ ಮುಂಚೆ ಬರ್ತಾಯಿದ್ಲು ನಮ್ಮ ಮನೆಗೆ. ಅದಾದಮೇಲೆ ಅವಳು ಸಿಗ್ತಾ ಇರಲಿಲ್ಲ, ನಾನು ಸಿಗ್ತಾ ಇರಲಿಲ್ಲ. ಹಾಗಾಗಿ ಸಿಕ್ಕಿದಾಗಂತೂ ಚೆನ್ನಾಗಿ ಮಾತಾಡಿದ್ದೀವಿ. ಸೊ ಅವ್ರ ಅಕ್ಕನ ಮದುವೆ ಒಂದು ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ನಾವಿಬ್ಬರು ಮಾತಾಡೋದಕ್ಕೆ ಆ ಥರ ಫ್ರೀಯಾಗಿದ್ದಿದ್ದಕ್ಕೆ ಅವ್ರ ಅಕ್ಕನ ಮದುವೆನೇ ಬರಬೇಕಿತ್ತು ಅಂತ ಅನಿಸುತ್ತೆ. ಅಕ್ಕ ಅಂದರೆ ಅವ್ರ ದೊಡ್ಡಮ್ಮನ ಮಗಳು ಮದುವೆ ಇತ್ತು. ಸೊ ಅವಳು ಹೇಳ್ತಾಯಿದ್ಲು ಎಲ್ಲರೂ ಚೆನ್ನಾಗಿ ರೆಡಿಯಾಗಿರ್ತಾರೆ, ನಾನು ಚೆನ್ನಾಗಿ ರೆಡಿ ಆಗಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ. ಸೊ ನಾನಿಲ್ಲಿ ಬ್ಯಾಕ್ ಕೂಮ್ ಮಾಡಿಕೊಂಡು ಬಫ್ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡಿಲ್ಲ, ತುಂಬ ತೊಗೊಂಡ್ರು ಅದೊಂಥರ ದಪ್ಪ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅಂಥೇಳಿ ಕಮ್ಮಿನೇ ಬ್ಯಾಕ್ ಕೂಮ್ ಮಾಡಿಕೊಂಡು ಬಫ್ ತೊಗೊಂಡೆ. ಆಮೇಲಿಂದ ಅಂದರೆ ಅದು ಈಕ್ವಲಾಗಿ ಕಾಣಿಸ್ಬಿಡಬಾರ್ದು, ಆ ರೀಸನ್ಗೋಸ್ಕರ ಸ್ವಲ್ಪ ಬ್ಯಾಕ್ ಕೂಮ್ ಮಾಡಿ ಬಫ್ ಥರ ತೊಗೊಂಡೆ. ಆಮೇಲಿಂದ ನಾನು ಹೇರ್ ಪಿನ್ನಿಂದ ಸೆಕ್ಯೂರ್ ಮಾಡ್ತಾಯಿದ್ದೀನಿ ಅದನ್ನ. ಸೊ ಅದು ಹಾಕುವಾಗಲೂ ಅಷ್ಟೇ, ಒಂದ್ರ ಮೇಲೆ ಒಂದು ಹಾಕಿದ್ರೆ ಇಂಟರ್ಲಾಕ್ ಆಗುತ್ತೆ, ಇಲ್ಲಾಂದರೆ ಲೂಸ್ ಆಗಿಬಿಡುತ್ತೆ ಹೇರ್ ಸ್ಟೈಲು ಅಂತ ಹೇಳಿ ನಾವು ಯಾವಾಗಲೂ ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಯಾವಾಗಲೂ ಒಂದು ಪಿನ್ ಮೇಲೆ ಇನ್ನೊಂದು ಪಿನ್ ಹಾಕಿದಾಗ ಅದು ತುಂಬ ಬಿಗ್ಗಾಗಿ ಕೂತ್ಕೊಳ್ಳುತ್ತೆ. ಸೊ ಅದೇ ಬ್ಯಾಕ್ ಬಫ್ ಹಾಕ್ಕೊಂಡು ನೆಕ್ಸ್ಟು ನಾನು ಏನು ಮಾಡಿಕೊಂಡೆ, ಮುಂದೆಗಡೆ ಸ್ವಲ್ಪ ಬ್ಯಾಕ್ ಕೂಮ್ ಮಾಡಿಕೊಂಡು ಅವಳು ಇದನ್ನು ಒಂದ್ರ ಮೇಲೆ ಒಂದು ಅಂದರೆ ಕರ್ಲ್ ಮಾಡಿ ಹಿಂದೆಗಡೆ ಪಿನ್ ಹಾಕಿ ಸೆಕ್ಯೂರ್ ಮಾಡಿಕೊಂಡೆ. ನೆಕ್ಸ್ಟು ಅಂದರೆ 2 ಡಿವೈಡ್ ಮಾಡಿಕೊಂಡು ಫಸ್ಟ್ ಕೆಳಗಡೆದನ್ನು ಹಾಗೆ ಎತ್ತಿ ಹಿಂದಕ್ಕೆ ಹಾಕಿ ಪಿನ್ ಹಾಕಿ ನೆಕ್ಸ್ಟ್ ನಾನೇನು ಮಾಡಿದೆ, ಇನ್ನೊಂದು ಸೆಕ್ಷನ್ನ ಬ್ಯಾಕ್ ಕೂಮ್ ಮಾಡಿ ಕರ್ಲ್ ಮಾಡಿಬಿಟ್ಟು ಹಿಂದೆ ಹಾಕಿದೆ. ಸೊ ದಟ್ ಅದೊಂದು ಡಿಫ್ರೆಂಟಾಗಿ ಕಾಣಿಸುತ್ತೆ, ಹೊಸದಾಗಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ. ಲೆಫ್ಟ್ ಸೈಡು ನಾನು ಹಾಗೆ ಮಾಡಿಕೊಂಡೆ. ನಾನು ಆಗಲೇ ಹೇಳ್ದಂಗೆ ಅವಳಿಗೆ ವಾಲ್ಯೂಮ್ ಇಲ್ಲದೆ ಇದ್ದಿದ್ದರಿಂದ ಸ್ವಲ್ಪ ಕಮ್ಮಿ ಏರ್ಸ್ ಇತ್ತು. ಅದು ಬ್ಯಾಕ್ ಕೂಮ್ ಮಾಡದೆ ಹೋದರೆ ಏನಾಗ್ತಾಯಿತ್ತು, ಕಾಣಿಸ್ತಾಯಿತ್ತು ಹಾಗೆ ಕೂದಲು ಇಲ್ಲದೆ ಇರೋದು ಕ್ಲಿಯರಾಗಿ ಎದ್ದು ಕಾಣಿಸುತ್ತೆ ಅಲ್ಲ, ಆ ಥರ ಆಗುತ್ತೆ ಅಂಥೇಳಿ ನಾನು ಸ್ವಲ್ಪ ವಾಲ್ಯೂಮ್ ಕಾಣಿಸ್ಲಿ ಅಂಥೇಳಿ ಜಾಸ್ತಿ ಬ್ಯಾಕ್ ಕೂಮ್ ಮಾಡಿದ್ದೆ ನಾನು ಅವಳಿಗೆ. ಅದಾದಮೇಲೆ ಹೇರ್ ಸ್ಪ್ರೇ ಎಲ್ಲ ಹಾಕಿ ಸೆಟ್ ಮಾಡಿ ಹೇರ್ಸ್ನ. ಸೊ ಅವಳು ಲಾಸ್ಟ್ ಫೈನಲ್ ಲುಕ್ ತೋರಿಸ್ತೀನಿ ಇವಾಗ. ಜಾಸ್ತಿ ಏನು ಮಾಡಿಲ್ಲ, ಹಾಗೆ ಲೂಸ್ ಹೇರ್ಸೇ ಬಿಟ್ಟೆ. ಸೊ ಇದು ಅವಳ ಲಾಸ್ಟ್ ಫೈನಲ್ ಲುಕ್ಕು.
ಹೆಂಗೆ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿ ಕಮೆಂಟ್ ಮಾಡಿ. ಅವಳಿಗೆ ಆ್ಯಕ್ಚುಲಿ ಇಷ್ಟ ಆಯಿತು. ಅವಳ ರಿಯಾಕ್ಷನ್ ನೀವೇ ನೋಡ್ತೀರಾ ಅಂತ ಈ ವಿಡಿಯೋದಲ್ಲಿ. ಚೆನ್ನಾಗಿದೆ ಆ್ಯಕ್ಚುಲಿ.